ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಕೇಳ್ತಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ GDS ಅಪ್ಲಿಕೇಶನ್ ಹೊಸ ವೇಕೆನ್ಸಿ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಆಕ್ಚುಲ್ ಆಗಿ ಹೊಸ ವೇಕೆನ್ಸಿ ರಿಲೀಸ್ ಆಗುವಂತ ಒಂದು ಟೈಮ್ ಬಂದಿದೆ ಅಂತಾನೆ ಹೇಳ್ಬೋದು. ಸೊ ಯಾವಾಗ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ, ಮತ್ತೆ ಏನೇನಿದೆ ಆ ಒಂದು PDF ನಲ್ಲಿ ಅಂತಾನು ಕೂಡ ತಿಳಿಸ್ಕೊಡ್ತೀನಿ. ಈ ಒಂದು PDF ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇರುತ್ತೆ, ಡಿಸ್ಕ್ರಿಪ್ಷನ್ ಲಿಂಕ್ ಆಗಿರ್ತೀನಿ, ಪ್ರತಿಯೊಬ್ಬರು ಕೂಡ ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಜುಲೈ ನೋಟಿಫಿಕೇಶನ್ ಬಂದೇ ಬರುತ್ತೆ ಅಂತಾನೆ ಹೇಳ್ಬೋದು. ಅದಕ್ಕೊಂದು ಬಿಗ್ ಅಪ್ಡೇಟ್ ಸಿಕ್ಕಿದೆ. ಸೊ ಎಲ್ಲಾನು ಕೂಡ ವೆರಿಫಿಕೇಶನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಮೊದಲನೇದಾಗಿ ಎಜುಕೇಶನಲ್ ಬೋರ್ಡ್ ಕನ್ಫರ್ಮೇಶನ್ ರಿವೆರಿಫಿಕೇಶನ್ ಬಂದ್ಬಿಟ್ಟು ನಾಳೆಯಿಂದನೇ ಸ್ಟಾರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ನಾಳೆಯಿಂದ 3ನೇ ತಾರೀಕು ಅಕ್ಟೋಬರ್ ತನಕನೂ ಕೂಡ ನಿಮ್ಗೆ ಇದು ವೆರಿಫಿಕೇಶನ್ ಆಗುತ್ತೆ. ಸೊ ಇದು ಕನ್ಫರ್ಮೇಶನ್ ಎಷ್ಟು ವೇಕೆನ್ಸೀಸ್ಗಳಿದೆ ಅವನ್ನೆಲ್ಲಾನು ಕೂಡ ನಿಮ್ಗೆ ಇಲ್ಲಿ ಕನ್ಫರ್ಮ್ ಆಗಬೇಕು. ಸೊ ಹಂಗಾಗಿನೇ 3ನೇ ತಾರೀಕು ಒಳಗಡೆ ಒಂದು ವೆರಿಫಿಕೇಶನ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವೇಕೆನ್ಸೀಸ್ ಕ್ಯಾಪ್ಚರ್ಡ್ ಬೈ ಎ ಪೋಸ್ಟಲ್ ಡಿವಿಷನ್ಸ್, ಅಂದ್ರೆ ಎಷ್ಟು ಪೋಸ್ಟ್ ಆಫೀಸ್ಗಳಿದೆಯೋ ಅಲ್ಲೆಲ್ಲಾನು ಕೂಡ ಎಷ್ಟು ವೇಕೆನ್ಸೀಸ್ಗಳಿದೆ ಅಂತ ಹೇಳ್ಬಿಟ್ಟು ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಈ ಒಂದು ಪ್ರೊಸೆಸ್ ಕೂಡ 27 ಜುಲೈಯಿಂದ 3 ಆಗಸ್ಟ್ ತನಕ ಕೂಡ ನಡೆಯುತ್ತೆ ಅಂತಾನೆ ಹೇಳ್ಬೋದು. ಅದಾದ್ಮೇಲೆ ವೆರಿಫಿಕೇಶನ್ ಆಫ್ ಕ್ಯಾಪ್ಚರ್ಡ್ ವೇಕೆನ್ಸೀಸ್ ಇದು ಆಗಸ್ಟ್ 4ರಿಂದ ಆಗಸ್ಟ್ 5 ತನಕ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ GDS ನೋಟಿಫಿಕೇಶನ್ ಯಾವಾಗ ರಿಲೀಸ್ ಆಗುತ್ತೆ ಲಾಸ್ಟ್ಗೆ ಹೇಳ್ತೀನಿ. ಸೊ ಆನ್ಲೈನ್ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗುತ್ತೆ ಯಾವಾಗ ಅಂತ ಹೇಳ್ತೀನಿ. ಸೊ ಮೊದಲನೇದಾಗಿ ಟೋಟಲ್ ವೇಕೆನ್ಸೀಸ್ ಎಷ್ಟಿರುತ್ತೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ 20,000ಕ್ಕಿಂತ ಜಾಸ್ತಿ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದರೆ, ಬಟ್ ಕನ್ಫರ್ಮೇಶನ್ ಇಲ್ಲ. ಇನ್ನ ನಿಮ್ಗೆ ಕನ್ಫರ್ಮೇಶನ್ ಸಿಗಬೇಕು ಅಂದ್ರೆ ಇನ್ನೊಂದು 2 ದಿನ ಆಗ್ಬೇಕಾಗುತ್ತೆ. ಇದು ಕನ್ಫರ್ಮ್ ನ್ಯೂಸ್ ಅಂತಾನೆ ಹೇಳ್ಬೋದು, ಇದು ಬಂದೇ ಬರುತ್ತೆ. ಎಕ್ಸ್ಪೆಕ್ಟೆಡ್ 20,000 ಅಬೋವ್ ಅಂತ ಹೇಳ್ಬಿಟ್ಟು ವೇಕೆನ್ಸೀಸು ಮೆನ್ಷನ್ ಮಾಡಿದ್ದಾರೆ. ಬಟ್ ಆದ್ರೆ ಅದಕ್ಕಿಂತ ಕನ್ಫರ್ಮೇಶನ್ ಇಲ್ಲ. ನನ್ನ ಪ್ರಕಾರ ಸ್ಟಾರ್ಟಿಂಗ್ ನೋಡ್ಕೊಳ್ಳೋದಾದ್ರೆ 8,000 8,500 ವೇಕೆನ್ಸೀಸ್ ಇತ್ತು. ಬಟ್ ಈ ಸತಿ ಏನು ಮಾಡ್ತಾರೋ ಗೊತ್ತಿಲ್ಲ, 5th ಲಿಸ್ಟ್ ಇಲ್ಲ ಅಂತಾನೆ ಹೇಳಿದೆ ನಾನು ನಿಮಗೆ. ಸೊ ಹಾಗಾಗಿನೇ ನಿಮ್ಗೆ ಇಲ್ಲಿ ನಾರ್ಮಲ್ ಆಗಿ ಹೊಸ ವೇಕೆನ್ಸೀಸ್ ಜುಲೈದು ಬರುತ್ತೆ ಅಂತಾನೆ ಹೇಳ್ಬೋದು. ಸೊ ಇವಾಗ ಯಾವಾಗ ಆನ್ಲೈನ್ ಅಪ್ಲಿಕೇಶನ್ ನಾವು ಹಾಕ್ಬೋದು ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಿದ್ರಿ. ಸೊ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕ್ತೀರಾ ಅಂದರೆ 5ನೇ ತಾರೀಕು ಆದಮೇಲೆ 8ನೇ ತಾರೀಕು ಒಳಗಡೆ ನೀವು ಆನ್ಲೈನ್ ಅಪ್ಲಿಕೇಶನ್ ಬಿಡ್ತಾರೆ ಅಂತಾನೆ ಹೇಳ್ಬೋದು. ನನ್ನ ಪ್ರಕಾರ 8ನೇ ತಾರೀಕು ಆದಮೇಲೆ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಆನ್ಲೈನ್ ಅಪ್ಲಿಕೇಶನ್ 8ನೇ ತಾರೀಕು ಆದಮೇಲೆ ಹಾಕ್ಬೋದು. ಸೊ ಯಾರ್ಯಾರು ಅಪ್ಲೈ ಮಾಡಬೇಕು ಅಂದರೆ SSLC ಪಾಸ್ ಆಗಿರೋರು, ಡಿಗ್ರಿ ಪಾಸ್ ಆಗಿರೋರು, ಯಾರು ಬೇಕಾದ್ರೂ ಕೂಡ ಅಪ್ಲೈ ಮಾಡ್ಬೋದು. ಬಟ್ ಅದನ್ನ ನಿಮ್ಮ ಒಂದು ಪರ್ಸೆಂಟೇಜ್ 95 ಮೇಲ್ ಇರಬೇಕಾಗುತ್ತೆ ಅಷ್ಟೇ, ಇನ್ನೇನು ಇಲ್ಲ. ಕ್ಯಾಟಗರಿ ಚೆನ್ನಾಗಿತ್ತು, SC ST, ಸೊ ಈ ತರ ಒಂದು ಕ್ಯಾಟಗರಿ ಆಗಿತ್ತು ಅಂತ ಹೇಳಿದ್ರೆ ನಿಮ್ಗೆ ಇನ್ನ ಕಮ್ಮಿಗೆ ಕಟ್ ಆಫ್ ಆಗುತ್ತೆ. 89 ಇಂದನೂ ಕೂಡ ಕಟ್ ಆಫ್ ಆಗುತ್ತೆ. ಅದೆಲ್ಲ ಕೆಡ್ಸ್ಕೊಳ್ಳುವಂತ ಒಂದು ಅವಶ್ಯಕತೆ ಇಲ್ಲ. ಇದು 2ನೇ ಶೆಡ್ಯೂಲ್ ಅಂತಾನೆ ಹೇಳ್ಬೋದು. ಜಾನ್ವರಿನಲ್ಲಿ ಒಂದು ಶೆಡ್ಯೂಲು, ಮತ್ತೆ ಜುಲೈನಲ್ಲಿ ಒಂದು ಶೆಡ್ಯೂಲ್ ಬರುತ್ತೆ. ಇದು ಆಗಸ್ಟ್ ಶೆಡ್ಯೂಲ್ ಅಂತಾನೆ ಹೇಳ್ಬೋದು. ಸೊ ಇವೆಲ್ಲನೂ ಕೂಡ ವೇಕೆನ್ಸೀಸ್ ಬಗ್ಗೆ ನಿಮ್ಗೆ ಅಪ್ಡೇಟು PDF ಸ್ಪೆಷಲ್ ಆಗಿ PDF ನಿಮ್ಗೆ ಇಲ್ಲಿ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಪ್ರತಿಯೊಬ್ಬರು ಕೂಡ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಆ ಒಂದು PDF ನ ಡೌನ್ಲೋಡ್ ಮಾಡ್ಕೋಬಹುದು. ಓಕೆನಾ? ಸೊ ಎಲ್ಲರೂ ಕೂಡ ಕೇಳ್ತಿದ್ರಿ GDS ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ 10th ಪಾಸ್ ಆಗಿದ್ರೆ ಸಾಕು. ಮತ್ತೆ ನಿಮಗೆ ಸರ್ಟಿಫಿಕೇಟ್ಸ್ಗಳು ಬೇಕಾಗುತ್ತೆ. ಯಾವೆಲ್ಲ ಸರ್ಟಿಫಿಕೇಟ್ ನಿಮಗೆ ಬೇಕು ಅಂತ ಹೇಳ್ಬಿಟ್ಟು ನಾನು ಬರುವಂತ ಒಂದು ವಿಡಿಯೋಸ್ಗಳಲ್ಲಿ ಇನ್ನ ಡೀಟೇಲ್ ಆಗಿ ವಿಡಿಯೋಸ್ಗಳನ್ನ ತಿಳಿಸ್ಕೊಡ್ತಿರ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.